ಓಕೆ. ಆಮೇಲೆ ಸಿನಿಮಾದಲ್ಲಿ ನೋಡಿದ ತಕ್ಷಣ ತುಂಬ ದೊಡ್ಡ ತಾರಾ ಬಳಗನೆ ಕಾಣ್ತು. ಅಂದರೆ ಸುಧೀರ್ ಅವರು ಎತ್ಕೊಂಡಿರೋಂಥ ಸಬ್ಜೆಕ್ಟು ದೊಡ್ಡದು. ಅಂದರೆ ದೊಡ್ಡದು ಅನ್ನೋಕ್ಕಿಂತ ಇಟ್ ಮೀನ್ಸ್ ಒಂದು ಇತಿಹಾಸದ ಸಿನಿಮಾ. ಜೊತೆಗೆ ಅಂಥ ಪಾತ್ರಗಳಿಗೆ ಆ ಥರದ ಪಾತ್ರಧಾರಿಗಳೇ ಬೇಕು ಅನ್ನೋ ಹಠ ನಿಮ್ಮದು. ಹಾಗಾಗಿ ಎಲ್ಲೂ ಕಾಂಪ್ರಮೈಸ್ ಆಗದೇ ಕಬೀರ್ ಬೇಡಿಯನ್ನು ನೀವು ತೊಗೊಂಬಂದ್ರಿ. ಸೊ ಕಬೀರ್ ಬೇಡಿ ಅವರ ಪಾತ್ರ ಇಲ್ಲೊಂದು ಏನಂದರೆ, ಒಂದು ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಕೊರಗಜ್ಜನ ಬಗ್ಗೆ ಬೇರೆ ಬೇರೆ ಕಥೆಗಳು ಇರುತ್ತೆ. ಬೇರೆ ಬೇರೆ ರೀತಿ ಜನ ಬೇರೆ ತಮಗೆ ತೋಚಿ ಥರ ಬರೆದಿದ್ದಾರೆ. ಓಕೆ ಬಿಕಾಸ್ ಯಾವುದಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಆ ಥರದನ್ನು ತೋರಿಸದೇ ಮಾಡಿದ್ದಾರೆ. ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಲೈಕ್ ಉದ್ಯಾವರ ಅನ್ನೋಂಥ ಪ್ರಾಂತ್ಯ ಇದೆ, ಕೇರಳ ಬಾರ್ಡರ್, ಅದು ಕೇರಳದಲ್ಲಿರುವಂಥದ್ದು. ತಲಪಾಡಿ ತನಕ ಕರ್ನಾಟಕ, ತಲಪಾಡಿಯಿಂದ ಮುಂದೆ ಕೇರಳ, ತಲಪಾಡಿ ತಾಕೊಂಡು ಉದ್ಯಾವರ ಇದೆ. ಅದರ ರಾಜ, ಅದರ ಅರಸ ಉದ್ಯಾವರ ಅರಸರು. ಅವರು ನೇತ್ರಾವತಿ ತಟದ ಹತ್ರ ಒಂದು ಕುತ್ತಾರು ಅಂತ ಒಂದು ಜಾಗ ಇದೆ. ಕುತ್ತಾರು ಅಲ್ಲಿ ಈಗಲೂ ಹೇಳ್ತೇವೆ, ಕುತ್ತಾರು ಅಲ್ಲಿ ಕೊರಗಜ್ಜ ಅಂದು ಎಲ್ಲರೂ ನಮ್ಮ ಸಿನಿಮಾ ಮಂದಿಯಲ್ಲೆಲ್ಲ ಹೋಗಿ ಕುತ್ತಾರಿಗೆ ಇದು ಮಾಡ್ತಾರೆ. ಸೊ ಅಲ್ಲಿ ಒಬ್ಳು ರಾಣಿ ಇರ್ತಾಳೆ, ಪಂಜಂದಾಯಿ ಅಂತ. ಅದನ್ನು ಭವ್ಯ ಅವರು ಮಾಡಿದ್ದಾರೆ. ಸೊ ಭವ್ಯ ಮೇಡಮ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಭವ್ಯ ಮೇಡಮ್ ಅರಸ ಆ್ಯಂಡ್ ಇವರ ಕಾನ್ಫ್ಲಿಕ್ಟ್ ಆ್ಯಂಡ್ ಅದನ್ನು ಬಂದು ಸಾಲ್ವ್ ಮಾಡೋದು ಕೊರಗಜ್ಜ ಅನ್ನೋದು ಕಥೆಯಲ್ಲಿದೆ. ಸಿ, ಈಗ ಅವರೆಲ್ಲರೂ ಹೇಳೋದು ದೈವಗಳು. ಈಗ ದೈವಗಳು ಯಾಕೆ ಯುದ್ಧ ಮಾಡ್ಕೋಬೇಕು? ದೈವಗಳು ಕೊರಗಜ್ಜ, ಈಗ ಸಪೋಸ್ ಉದ್ಯಾವರ ದೈವ ಆಗಿದ್ರೆ ಈಗ ದೈವ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡ್ತಾರೆ. ಪಂಜಂದಾಯಿನೂ ದೈವ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ಪಂಜಂದಾಯಿಗೂ ಬಹಳ ದೊಡ್ಡ ವಿಜೃಂಭಣೆಯ ಕೋಲ ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗಲೂ ಮಂಗಳೂರಿನಲ್ಲಿ ಅಲ್ಲೆಲ್ಲ. ಸೊ ನಾನು ಸ್ಟಡಿ ಮಾಡಿದ ಪ್ರಕಾರ ಆವಾಗ ಈ ದೈವಗಳು ಆಗಿರಲಿಲ್ಲ, ಇವರು ಜೀವಂತವಾಗಿದ್ದರು. ಈ ಅರಸ ಜೀವಂತವಾಗಿದ್ದ, ಪಂಜದ ತಾಯಿ ಅದು ಪಂಜಂದಾಯಿ. ಎಷ್ಟೋ ಜನರಿಗೆ ಭೂತ ಕಟ್ಟೋರಿಗೆ ಕನ್ಫ್ಯೂಷನ್ ಇದೆ, ಅದು ಗಂಡು ಹೆಣ್ಣು ಅನ್ನೋ. ಸೊ ಅವಳು ರಾಣಿಯಾಗಿದ್ಲು. ಅದೇ ಮುಂದೆ ಹಬ್ಬಕ್ಕ ಆಮೇಲೆ ಬಂದಿರೋದು, ಹಬ್ಬಕ್ಕನ ಹಿಂದಿನ ಇದನ್ನು ಸಾಲ್ವ್ ಮಾಡೋದು ಈ ಕೊರಗಜ್ಜ ದೈವದ. ಆಗ ಕೊರಗಜ್ಜ ದೈವ ಆಗಿದ್ದ. ಕೊರಗಜ್ಜ ತನ್ನ ಕಾಯ ರೂಪವನ್ನು ಬಿಟ್ಟು ಮಾಯ ರೂಪದಲ್ಲಿದ್ದ. ಸೊ ಆಬ್ವಿಯಸ್ಲಿ ಈಗಲೂ ನಮಗೆ ನಾವು ಏನು ಹೆಲ್ಪ್ಲೆಸ್ ಆದಾಗ, ದೇವರ ಮೊರೆ ಹೋದಾಗ ದೇವರು ಬಂದು ಯಾವುದೋ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ ನಾವು ನೋಡ್ತೇವೆ. ನನ್ನ ಜೀವನದಲ್ಲಾಗಿದೆ, ನಿಮ್ಮ ಜೀವನದಲ್ಲಾಗಿರ್ಬೋದು. ಭಾಳಷ್ಟು ನಾವು ಅಲ್ಟಿಮೇಟ್ಲಿ ನಾವು ಈ ಮನುಷ್ಯನ ರೂಪದಲ್ಲಿ ಬಂದ ಅಂತ ಹೇಳಿ ಇದು ಮಾಡ್ತೇವೆ. ಸೊ ಹೆಲ್ಪ್ ಮಾಡ್ತಾರೆ ದೇವರು. ಅದೇ ರೀತಿ ಕೊರಗಜ್ಜ ಇವರಿಗೆ ಸಹಾಯ ಮಾಡ್ತಾರೆ ಟು ಸಾಲ್ವ್ ದಿಸ್, ಪಂಜಂದಾಯಿಗೆ ಇದು ಕೊಡುವಂಥದ್ದು. ಆ ಥರ ಛಾಪುಳ್ಳ ಅಂತ ಒಬ್ಬ ರಾಜನ ಪಾತ್ರ, ಬಿಕಾಸ್ ಅದು ರಾಜ ಬರೋದು ಪೂರ್ತಿ ಅದು ಆವರಿಸ್ಕೊಳ್ಬೇಕು ಅಂತ. ನಾನು ಶರಣ್ ಪ್ರಭಾಕರ್, ಹಿಂದೆ ಶಿ ಇಸ್ ಎ ಫಸ್ಟ್ ಪಾಪ್ ಸಿಂಗರ್ ಆಫ್ ಅವ್ರ ಕಂಟ್ರಿ ಅಂತ ಹೇಳ್ಬೋದು. ದೊಡ್ಡ ಸಿಂಗರ್ ಅವರು. ನಾನು ತುಂಬ ಕ್ಲೋಸ್. ನಾನು ಶರಣ್ ಹತ್ರ ಡಿಸ್ಕಸ್ ಮಾಡಿದ್ದೆ, ದಿಸ್ ಇಸ್ ದ ಕ್ಯಾರೆಕ್ಟರ್ ಮೈ ವಾನ್ಸ್. ದೆನ್ ಕಬೀರ್ ಬೇಡಿ ನಾನು ಹೇಳಿದೆ, ನನಗೆ ಈಗ ಇದನ್ನು ನೋಡೋ ಪ್ರಕಾರ ಕಬೀರ್ ಬೇಡಿ ಕಾಣ್ತಾರಂತ. ಶಿ ವಾಸ್ ಕ್ವೈಟ್ ಕ್ಲೋಸ್ ಟು ಕಬೀರ್ ಬೇಡಿ. ದೆನ್ ಮಾತಾಡಿ ಪಾತ್ರ ಹೇಳಿದೆ, ಇಮಿಡಿಯೇಟ್ ಒಪ್ಕೊಂಡು ಅದಕ್ಕೆ ಬಂದರು ಕಬೀರ್ ಬೇಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ.